ಸುಮಾರು 9 ತಿಂಗಳು ಇದ್ದಾಗಿಂದ ಆ ಥರ ಆಗಿದೆ. ಈಗ ಹೆಚ್ಚು ಕಡಿಮೆ 16 ವರ್ಷ ಮೊನ್ನೆ ಬರ್ತಡೇ ಮಾಡ್ಕೊಂಡು 16 ವರ್ಷದಿಂದ ಇದೇ ಥರ ಮಲಗದೆ ಮನೆಗಿದ್ದ ಜಾಗದಲ್ಲೇ ಕಕ್ಕಸ್ ಮಾಡ್ಕೊತಾನೆ ಅದನ್ನ ಎತ್ಕೊಂಡು ಹೋಗಿ ಹೊರಗಡೆ ತೊಳ್ಕೊಂಡು ತಗೊಂಡು ಬಂದು ಇಲ್ಲಿ ಮರಿತೀವಿ. ಮತ್ತು ಯಾರೋ ನಮ್ಮ ಒಬ್ಬರು ಮಾಸ್ಟ್ರು ಹೇಳೋದು ಈ ಥರ ಇಂಥವ್ರವರೇ ರಾಣಿ ಅಂತ ಹೇಳಿ ಅವ್ರ ಹತ್ರ ಕರ್ಕೊಂಡೋಗಿ ಅದು ಸರಿಯಾಗಿದೆ ಅಂತ ಹೇಳಿದ್ರು. ನಿನ್ನೆಯಿಂದ ಕರ್ಕೊಂಡ್ಬರ್ತಾ ಇದ್ದೀವಿ. ನಿನ್ನೆಯಿಂದ ಕರ್ಕೊಂಬಂದರೆ ಸ್ವಲ್ಪ ಗುಣ ಕಾಣ್ತಾ ಇದೆ. ಹೆಚ್ಚು ನಮ್ಮ ಮನಸ್ಸಲ್ಲಿ ಒಂದು ಸ್ವಲ್ಪ ದಿವಸ ಹೋದರೆ ನಡಿಬೋದು ಅಂತ ಕಾಣ್ತಾ ಇದೆ. ನೋಡೋಣ, ಅವನ್ನೇ ಕೇಳೋಣ. ಏನೋ ಮಾತಾಡಪ್ಪ. ಇವತ್ತಿಗೆ ಸೇರಿ 2 ದಿನ ಬಂದಂಗಾಗಿದೆ ಅಲ್ವಾ? ನಿಂಗೆ ಏನ್ ಅನಿಸ್ತಾ ಇದೆ 2 ದಿನದಿಂದ? ಈಗ ಬೇರೆ ಬೇರೆ ಕಡೆ ಎಲ್ಲೆಲ್ಲ ಹೋಗಿದ್ರಿ ನೀವು? ತಾತ ಅವ್ರನ್ನ ಕೇಳಿದ್ರು. ಮೈಸೂರು ಗಂಗೋತ್ರಿಗೆ ಹೋಗಿದ್ದು, ಅಲ್ಲಿಂದ ಫಿಸಿಯೋಥೆರಪಿ ಪ್ರಿಯಾಪಟ್ಟಣ, ಮತ್ತೆ ಕಾಮಾಕ್ಷಿ ಹಾಸ್ಪಿಟ್ಲು, ಇಲ್ಲೆಲ್ಲ ಹೋಗಿದ್ದು. ಅಲ್ಲಿ ಅವ್ರು ಏನು ಹೇಳೋದು ಅಂತ ಹೇಳಿದ್ರೆ, ಬೆಳೀತಾ ಸರಿ ಆಯ್ತದೆ, ಅವ್ನಿಗೆ ಮಿದುಳು ಕಡಿಮೆ ಇದೆ, ಬುದ್ಧಿಶಕ್ತಿ ಕಡಿಮೆ ಇದೆ ಅಂತ ಹೇಳಿದರು. ನನಗೆ ಅವ್ರ ಮಾತು ಮೇಲೆ ನಂಬಿಕೆ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಈ ಮಾತನ್ನೆಲ್ಲ ಚೆನ್ನಾಗಿ ಮಾತಾಡ್ತಾರೆ, ಫೋನ್ ಕೊಟ್ಟರೆ ಅವನೇ ಫೋನು ಎಲ್ಲ ಚಿಂಟು ಹಾಕೊಳ್ಳೋದು, ಇನ್ನೊಂದು ಹಾಕೊಳ್ಳೋದು ಎಲ್ಲ ಅವನೇ ಮಾಡ್ಕೋತಾನೆ. ಮತ್ತು ಮಾತೆಲ್ಲ ಚೆನ್ನಾಗಿದೆ. ಅವನು ನಡೆಯೋದು ಒಂದು ಪ್ರಾಬ್ಲಮ್ ಆಗಿರೋದು. ಅದು ಬಿಟ್ಟರೆ ಅವ್ರು ಹೇಳೋದಂಗೆ ಏನು ಫಾರಿನ್ ರಿಟರ್ಡ್ ಅಂತ ಹೇಳಿದ್ರು. ಅದರಿಂದ ನಮಗೆ ನೆನ್ನೆಯಿಂದ ಪರವಾಗಿಲ್ಲ ಅಂತ ಕಾಣಿಸ್ತಾ ಇದೆ. ಹೆಚ್ಚು ಕಡಿಮೆ 1-2-3 ತಿಂಗಳು ಕಳೆದ್ರೆ ಸ್ವಲ್ಪ ನಡೆಯುವ ಮಟ್ಟಿಗೆ ಬರ್ಬೋದು ಅಂತ ನಮ್ಮ ಮನಸ್ಸಿದೆ. ನಿಮ್ಮ ಆ ದೇವರ ಕೃಪೆ ಮತ್ತು ನಿಮ್ಮ ಪ್ರಯತ್ನ ಎರಡು ಸೇರಿದ್ರೆ ಅದೇ ಲಾಂಗ್ ಟೈಮ್ ಆಗಿದೆಯಲ್ಲ, ಅದೇ ಲಾಂಗ್ ಪ್ರೋಸೆಸ್ ಬೇಕು. 16 ವರ್ಷ ಆಗಿರೋದ್ರಿಂದ ಆ ಮಗುಗೆ ಸ್ವಲ್ಪ ಅದೇ ಆಹಾರದಲ್ಲೆಲ್ಲ ಇದಾದರೆ ಬಾಡಿ ಡೆವಲಪ್ ಆಗಿಬಿಟ್ರೆ ಆದಷ್ಟು ಇದಾಗುತ್ತೆ. ಹೇಳೋರು ಇಲ್ಲಿಂದ ಒಂದು 45 ಕಿಲೋಮೀಟರ್. ಹಾಂ, ಆಗುತ್ತೆ. ಅಪ್ ಅಂಡ್ ಡೌನ್ 90 ಕಿಲೋಮೀಟರ್. ಹೌದು. ಡೈಲಿ ಬರಬೇಕು. ಅಲ್ಲ ಪಾಪ ನಿಮಗೆ